ನೋಡಿ ಯಾವ ರೀತಿ ಒಂದು ಬ್ರೈಟ್ನೆಸ್ ಇದೆ ಅಂತ ಹೇಳಿ. ಈ ಬ್ರೈಟ್ನೆಸ್ ಅಲ್ಲಿ ನಮಗೆ ವೆಹಿಕಲ್ ಐಡೆಂಟಿಫೈ ಆಗ್ತಿಲ್ಲ, ಹಾಗೂ ಸುತ್ತಮುತ್ತಲು ಏನಿದೆ ಎಲ್ಲ ಬ್ಲಾಕ್ ಔಟ್ ಆಗಿದೆ. ಸ್ಟ್ರೀಟ್ ಲೈಟ್ ಇರೋದ್ರಿಂದ ಸ್ವಲ್ಪ ಸೈಡ್ ಅಲ್ಲಿ ಬಿಲ್ಡಿಂಗ್ಸ್ ಕಾಣ್ತಿದೆ ಅಷ್ಟೇ. ಇವಾಗ ನೋಡಿ ನಾನು ಸೈಡಿಗೆ ಬಂದ್ರೆ ಯಾವ ರೀತಿ ಕಾಣುತ್ತೆ ನೋಡಿ. ಇವಾಗ ವೆಹಿಕಲ್ ಐಡೆಂಟಿಫೈ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ. ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಶಾಪಿ. ಇವತ್ತು ನಾವಿಲ್ಲಿ ಕಾಣ್ತಾ ಇರೋಂಥ ಹುಂಡಾಯ್ ಟುಸಾನ್ 2024 ಜಾನ್ವರಿ ರಿಲೀಸ್ ಆಗಿರುವಂತ ಒಂದು ವೆಹಿಕಲ್ ಬಂದಿದೆ. ಇದಕ್ಕೆ ಒಂದು ಲೈಟ್ ಅಪ್ಡೇಟ್ ಮಾಡ್ತಾ ಇದೀವಿ. ಕಂಪನಿಯಿಂದ ಬಂದಿರೋಂಥ ಈ ಒಂದು ಲೈಟ್ ಏನಿದೆ ಇದು ಒಂದು LED ಹಾಗೂ ಸೀಲ್ಡ್ ಇದೆ. ಇದರಲ್ಲಿ ನಾವು ಯಾವುದೇ ರೀತಿ ಒಂದು ಅಪ್ಡೇಟ್ ಮಾಡೋಕ್ಕಾಗಲ್ಲ ಅಥವಾ ಬಲ್ಬ್ಸ್ ನಾವು ಇಂಪ್ರೂವ್ ಮಾಡೋಕ್ಕಾಗಲ್ಲ. ಸೊ ಈ ವೆಹಿಕಲ್ ಅಲ್ಲಿ ನಮಗೆ ಸ್ಪೀಡ್ ಜಾಸ್ತಿ ಹೋಗೋದ್ರಿಂದ ಇವ್ರ ಕಂಪನಿಯಿಂದ ಕೊಟ್ಟಿರೋಂಥ ಒಂದು ಲೈಟ್ ಏನಿದೆ ಅದರಲ್ಲಿ ನಾವು ಆ ಸ್ಪೀಡ್ ನ ಕ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಇದಕ್ಕೆ ಅಟ್ಯಾಚ್ಮೆಂಟ್ ಅಂತ ಹೇಳಿ ಎಲ್ಲದವ್ರದ್ದು LED ಲೈಟ್ ಬಾರ್ 20 ಇಂಚಸ್ ಬ್ಲಾಕ್ ಮ್ಯಾಜಿಕ್ ವಿತ್ ಏನಂತೀವಿ ಸ್ಪಾಟ್ ಅಂಡ್ ಸ್ಪ್ರೆಡ್ ಎರಡು ಬಂದಿರೋಂಥದ್ದು ಒಂದು ಲೈಟ್ ನಾವು ಅಟ್ಯಾಚ್ ಮಾಡ್ತಾ ಇದೀವಿ. ಇದನ್ನ ಇನ್ಸ್ಟಾಲ್ ಮಾಡ್ತಾ ಇರೋಂಥ ಜಾಗ ಬಂದು ನಂಬರ್ ಪ್ಲೇಟ್ ಇಂದ ಕೆಳಗಡೆ ಏನ್ ಕಾಣ್ತಾ ಇದೆ ಅಲ್ಲಿ ಒಂದು ಕ್ಲಾಂಪ್ ಮಾಡಿ ಹಾಕ್ತಾ ಇದೀವಿ. ಯಾವುದೇ ರೀತಿಯ ಟ್ಯಾಂಪರ್ ಮಾಡ್ತಾ ಇಲ್ಲ. ಹಾಗೂ ಇದಕ್ಕೆ ವೈರಿಂಗ್ ಏನಿದೆ ಇದು ಬಂದು ನಾವು ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಏನಿದೆ ಅಲ್ಲಿ ಒಂದು ಸ್ವಿಚ್ ಹಾಕಿ ಕೊಡ್ತಾ ಇದೀವಿ. ಡೈರೆಕ್ಟ್ ಬ್ಯಾಟರಿಯಿಂದ ಪವರ್ ಡ್ರಾ ಮಾಡ್ತಾ ಇದೀವಿ. ಸೊ ಎಲ್ಲೂ ವೆಹಿಕಲ್ ಟ್ಯಾಂಪರ್ ಆಗಲ್ಲ. OEM ವೈರಿಂಗು ಅಥವಾ ನಿಮ್ದು ECM ಎರರ್ ಬರೋದಾಗ್ಲಿ ಯಾವುದು ಏನೂ ಆಗಲ್ಲ. ಇನ್ಸ್ಟಾಲ್ ಮಾಡ್ತಾ ಇರೋಂಥ ಲೈಟ್ ಬಂದು ಎಲ್ಲಾ ಬ್ರ್ಯಾಂಡ್ ಇಂದು 20 ಇಂಚಸ್ ಸ್ಲಿಮ್ ಲೈಟ್ ಬಾರ್ TSS ಅಂತ ನೋಡಿ. ಇದು ಕಾಂಬಿ ಬೀಮ್ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಲೈಟ್ ನೋಡಿ ಈ ರೀತಿ ಕಾಣುತ್ತೆ. ಈ ಸೆಂಟ್ರಲ್ ಏನಿದೆ ಇದೆಲ್ಲ ಬಂದ್ಬಿಟ್ಟು ಸ್ಪಾಟ್. ಈ ಸೈಡ್ ಅಲ್ಲಿ ಈ 3 ಪೀಸು, ಈ ಕಡೆ ಸೈಡ್ ಅಲ್ಲಿ 3 ಪೀಸ್ ಏನಿದೆ ಅದು ಬಂದು ಸ್ಪ್ರೆಡ್. ಸ್ಪಾಟ್ ಟು ಸ್ಪ್ರೆಡ್ ನ ನಾವು ಡಿಫ್ರೆನ್ಶಿಯೇಟ್ ಹೇಗೆ ಮಾಡೋದು ಅಂದ್ರೆ ನೋಡಿ, ಸ್ಪಾಟ್ ಅಲ್ಲಿ ಈ ತರ ಏನು ಲೈನ್ಸ್ ಬಂದಿರಲ್ಲ. ಸೈಡ್ ಅಲ್ಲಿ ನೋಡಿ ಆ 3 ಲೈಟ್ ಯಾವ ತರ ಒಂದು ಲೈನ್ಸ್ ಬಂದಿದೆ. ಸೊ ದಟ್ ಇಸ್ ಸ್ಪ್ರೆಡ್. MRP ಬಂದಿದ್ದು 27,000 ಇದೆ. ನೀವೆಲ್ಲಿ ಬೈ ಮಾಡ್ತೀರಾ ಅವ್ರ ಹತ್ರ ನೀವು ಡಿಸ್ಕೌಂಟ್ ಸ್ಟ್ರಕ್ಚರ್ ನ ಮಾತಾಡಬಹುದು. ಇದಕ್ಕೆ 1 year ವ್ಯಾರಂಟಿ ಕೂಡ ಬರುತ್ತೆ. ಇದಕ್ಕೆ ಇನ್ಸ್ಟಾಲೇಷನ್ ಬೇಕಾಗಿರೋಂಥ ಕ್ಲಾಂಪ್ಸ್ ಇರ್ಬೋದು, ಬೋಲ್ಟ್ ನಟ್ಟು ಎಲ್ಲ ಅವರೇ ಕೊಟ್ಟಿರ್ತಾರೆ. ಹಾಗೂ ಫಿಟ್ ಮಾಡಬೇಕಾದ್ರೆ ನೀವು ಒಂದು 1 ಡಿಗ್ರಿ ಒಂದು ನೂಲಷ್ಟು ಸ್ವಲ್ಪ ಗ್ಯಾಪ್ ಕೊಟ್ಟು ಫಿಟ್ ಮಾಡಿದ್ರೆ ನಾವು ಇಲ್ಲಿಂದ ಬಂದಿರೋಂಥ ಕಂಟ್ರೋಲ್ ಅಲ್ಲಿ ನಾವು ಈ ಲೈಟ್ಸ್ ನ ನಿಮಗೆ ಹಾಫ್ ಡಿಗ್ರಿ ಅಥವಾ 1 ಡಿಗ್ರಿ ಅಪ್ ಅಂಡ್ ಡೌನ್ ಮಾಡೋದ್ರಿಂದ ನಿಮಗೆ ಥ್ರೋ ಎಕ್ಸಾಕ್ಟ್ ರೋಡ್ ಮೇಲೆ ಬೀಳಂಗೆ ನಾವು ಮಾಡಬಹುದು. ನಾವೊಂದು ಇದೇ ರೀತಿ ಎಲ್ಲದೊಂದು ಲೈಟ್ ಬಾರ್ ಪ್ರೀವಿಯಸ್ ವಿಡಿಯೋ ಒಂದು ಹಾಕಿದ್ವಿ. ಅದು ಬಂದು 20 ಇಂಚಸ್ ಇತ್ತು. ಬಟ್ ಅದು ಬಂದು ಸಿಂಗಲ್ ಅಂತ ಹೇಳಿದ್ರೆ ಬರೀ ಸ್ಪಾಟ್ ಇಂದ ಒಂದು ಹಾಕಿದ್ವಿ. ಸೊ ಈ ಪರ್ಟಿಕ್ಯುಲರ್ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಹೈ ಬೀಮ್ ಲೋ ಬೀಮ್ ಎರಡು ಇದೆ. ಓಲ್ಡ್ ವರ್ಷನ್ ಅಲ್ಲಿ ಏನಿತ್ತು ಬರೀ ಸ್ಪಾಟ್ ಇತ್ತು. ಅದು ಬಂದು 21,000 rupees ಮಾಡಲು. ಇದು ಬಂದು 27,000 rupees ಮಾಡಲ್. ನೋಡಿ ಹುಂಡಾಯ್ ಟುಸಾನ್ ಅಲ್ಲಿ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. 240 ಕಿಲೋಮೀಟರ್ ಸ್ಪೀಡ್ ನಾವು ಹೋಗ್ಬೋದು ಅಂತ ಇವರು ಕಂಪನಿಯಿಂದ ಕ್ಲೇಮ್ ಮಾಡ್ತಾರೆ. ಸೊ ನಾವು ಇದರಲ್ಲಿ ಒಂದು 100 ಸ್ಪೀಡ್ ಟಚ್ ಮಾಡಕ್ಕಾಗಲ್ಲ ಈ ಲೈಟ್ಸ್ ಅಲ್ಲಿ. ಸೊ ನಾವು ಫಾಸ್ಟ್ ಹೋಗೋದಕ್ಕೆ ಅಂತಾನೆ ಅಲ್ಲ, ಈ ನೈಟ್ ಟೈಮ್ ಅಲ್ಲಿ ಎಲ್ರು ನಿಮಗೆ ಹೆಡ್ ಲೈಟ್ಸ್ ಹೆವಿ ಹಾಕೊಂಡ್ ಬರ್ತೀರಿ ಇವಾಗ. ಆಮೇಲೆ ನೀವು ಈ ಲೈಟ್ಸ್ ಏನ್ ಹಾಕ್ತಿದ್ರ ಇದನ್ನ ಎದುರುಗಡೆ ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡ್ಬೇಕು ಅನ್ನೋ ಐಡಿಯಾ ಏನಿಲ್ಲ. ಸೊ ನಾವು ಹೋಗೋಂತ ರೋಡ್ ನಮಗೆ ಕ್ಲಿಯರ್ ಆಗಿ ಕಾಣ್ಲಿ ಅಂತ. ಇನ್ ಕೇಸ್ ಎದುರುಗಡೆ ಅಪೋನೆಂಟ್ ಬರ್ತಾ ಇರೋಂತ ವೆಹಿಕಲ್ ಟೈಮ್ ಅಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಈ ರೀತಿ ಲೈಟ್ಸ್ ನ ಆಫ್ ಮಾಡೋದಾಗ್ಲಿ, ಹೈ ಬೀಮ್ ಅಲ್ಲಿ ಇದ್ರೆ ಲೋ ಬೀಮ್ ಮಾಡೋದಾಗ್ಲಿ ಅವೆಲ್ಲ ನಾವು ಮಾಡ್ಲೇಬೇಕು. ದಟ್ ಈಸ್ ದ ಹ್ಯುಮ್ಯಾನಿಟಿ. ಹಾಗೂ ಎದುರುಗಡೆ ಬರ್ತಾ ಇರೋರು ಅಷ್ಟೇ ಅರ್ಥ ಮಾಡ್ಕೊಬೇಕು, ನಮಗೂ ಅಷ್ಟೇ ಕಷ್ಟ ಆಗ್ತಿದೆ ಡ್ರೈವ್ ಮಾಡಕ್ಕೆ ಅಂತ ಹೇಳಿ. ನಾವು ಮುಂಚೆ ಎಲ್ಲ ಹೆಡ್ ಲೈಟಿಗೆ 190 ಬಲ್ಬ್ ಹಾಕಿದ್ರೆ ಕಟ್ಔಟರ್ ವೈರಿಂಗ್ ಹಾಕ್ತಾ ಇದ್ವಿ. ಈ ಪರ್ಟಿಕ್ಯುಲರ್ ಲೈಟಿಗೆ ಅದರದ್ದೇನು ಅವಶ್ಯಕತೆ ಬರೋದಿಲ್ಲ. ಯಾಕೆಂದ್ರೆ LED ಫಸ್ಟ್ ಆಫ್ ಆಲ್ ನಿಮಗೆ ಲೋ ಕನ್ಸಂಪ್ಷನ್ ಬ್ಯಾಟರಿ ಯೂಸ್ ಮಾಡೋದು. ಹಾಗೂ ವೈರ್ ನೋಡಿ ಯಾವ ರೀತಿ ಗೇಜ್ ಕೊಟ್ಟಿದೆ ಅಂತ. ಇದಕ್ಕೆ ನಾವು ಜಸ್ಟ್ ಒಂದು ಫ್ಯೂಸ್ ಲಿಂಕ್ ಹಾಕ್ಬಿಟ್ಟು ಜಸ್ಟ್ ಒಂದು ಸ್ವಿಚ್ ಹಾಕ್ತಿವಿ. ಎಲ್ಲೇ ಯಾವುದೇ ಕಾರಣಕ್ಕೂ ಯಾವ್ದ್ರಲ್ಲೂ ಒಂದು ವೈರಿಂಗ್ ಟ್ಯಾಂಪರ್ ಮಾಡೋ ಅಂಥದ್ದು ಯಾವ್ದು ನೆಸೆಸಿಟಿ ಇರೋದಿಲ್ಲ. ಈ ರೀತಿ ಕ್ಲಾಂಪ್ ಮಾಡಿದಾಗ ನಿಮಗೆ ವೈಬ್ರೇಷನ್ ಬರೋದಿಲ್ಲ. ಹಾಗೂ ಹೆಚ್ಚು ನಿಮಗೆ ವೆಹಿಕಲ್ ಅಲ್ಲಿ ಆಲ್ಟ್ರೇಷನ್ ಅನ್ನೋದೇನು ಕಾಣೋದಿಲ್ಲ. ನಂಬರ್ ಪ್ಲೇಟ್ ಇಂದ ಒಂದು ಸ್ಕ್ರೂ ಏನಿತ್ತು ಅದೇ ಜಾಗದಲ್ಲಿ ಫಿಟ್ ಮಾಡಿದ್ದಾರೆ. ಬೇಲೂರು ದೇವಸ್ಥಾನಕ್ಕೆ ನಮಗೆ ಅಮರಶಿಲ್ಪಿ ಜಕಣಾಚಾರಿ ಅಂತ ಹೇಳ್ತೀವಲ್ಲ, ಆ ತರ ನಮ್ಮ ಚಿಕ್ಕಮಗಳೂರಿಗೆ ಟಿಂಕರ್ ವಿಷಯದಲ್ಲಿ ಇವರೇ ಜಕಣಾಚಾರಿ ನಾದಿರ್ ಬೈ ಅಂತ. ನಾವು 98 ಅಲ್ಲಿ ಶಾಪ್ ಓಪನ್ ಮಾಡಿದೀವಿ. ಇವತ್ತಿನ ತನಕ 100 ವೆಹಿಕಲ್ಸ್ ನಾವೇನ್ ಫಿಟ್ಟಿಂಗ್ಸ್ ಮಾಡಿಸಿದೀವಿ ಇದೇ ನಾದಿರ್ ಬೈ ನಮಗೆ ಟಿಂಕರ್ ವರ್ಕ್ ಮಾಡ್ಕೊಟ್ಟಿರೋದು. ನೀವು ಚಿಕ್ಕಮಗಳೂರವರಾಗಿದ್ರೆ ಅಥವಾ ಹತ್ತಿರದಲ್ಲಿದ್ರು ನಮ್ಮ ನಾದಿರ್ ಬೈ ನಂಬರ್ ಇಲ್ಲಿ ಹಾಕಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಕ್ಲಾಂಪ್ಸ್ ಅಲ್ಲಿ ಫ್ಯಾಂಟಾಸ್ಟಿಕ್ ಆಗಿ ವರ್ಕ್ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ಇದು ಬಂದು ಕಂಪನಿಯಿಂದ ಬಂದಿರೋಂಥ ಲೈಟ್ ಪರ್ಫಾರ್ಮೆನ್ಸ್. ಆನ್ ಮಾಡಿ ಸರ್ ಲೈಟ್ ನೋಡಿ. ಇದು ಬಂದು ಎಲ್ಲ ಲೈಟ್ ಬಾರಿನ ಪರ್ಫಾರ್ಮೆನ್ಸ್. ಇದು ಆಕ್ಚುಲಿ ಇಲ್ಲೆಲ್ಲ ಸ್ಟ್ರೀಟ್ ಲೈಟ್ಸ್ ಇದೆ. ಇದು ಪಿಚ್ ಡಾರ್ಕ್ ಇರೋಂಥ ಒಂದು ರೋಡ್ಸ್ ಅಲ್ಲಿ ನಾವು ನಿಮಗೆ ಡೆಮೋ ಕೊಡ್ತೀವಿ ನೋಡಿ, ಅದರಲ್ಲಿ ಯಾವ ರೀತಿ ಕಾಣುತ್ತೆ ಅಂತೇಳಿ. ಕಂಪನಿಯಿಂದ ಕೊಟ್ಟಿರೋಂಥ ಈ DRL ಏನಿದೆ ಇದೇ ಹಿಂಗೆ ಸುಮ್ಮನೆ
ಲೈವ್ ಅಲ್ಲಿ ನೋಡಿದ್ರೆ ಪವರ್ಫುಲ್ ಅನ್ಸುತ್ತೆ. ನೆಕ್ಸ್ಟ್ ನೋಡಿ ಇವಾಗ ನಮ್ದು LED ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತೇಳಿ. ಇದು ಬಂದು ಎಲ್ಲ ಲೈಟ್ಸ್ ಆನ್ ಆಗಿದೆ. ಇದು ಹೈ ಬೀಮ್ ಲೋ ಬೀಮ್ ಹೆಡ್ಲೈಟ್ ಹಾಕಿದ್ರು ಏನು ಡಿಫ್ರೆನ್ಸೇ ಮಾಡೋದಿಲ್ಲ. ಈಗ ನೋಡಿ ನಾವು ಹೆಡ್ಲೈಟೇ ಆನ್ ಮಾಡಿಲ್ಲ, ದಿಸ್ ಇಸ್ ಓನ್ಲಿ ದ ಫಾಗ್ ಲೈಟ್. ಸೊ ಎಲ್ಲ ಲೈಟ್ ಬಾರ್ ಏನ್ ಹಾಕಿದೀವಿ ಇದು ತುಂಬಾ ಎಫಿಷಿಯಂಟ್ ಇದೆ. ಸೊ ಹೆಡ್ ಆನ್ ಟ್ರಾಫಿಕ್ ಬಂದಾಗ ನಮ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದನ್ನ ಆಫ್ ಮಾಡಬೇಕು ಅಂತೇಳಿ.